ಬಟ್ ಏನಂದ್ರೆ ನೀವೇನು ಹೇಳಕ್ ಹೊರಡ್ತಿರೋ ವಿಷಯ ಎಲ್ಲ ನಿಜವಾಗ್ಲೂ ಸಮಾಜದಲ್ಲಿ ನಡೀತಿರೋದೇ ಸತ್ಯನೇ. ಆದ್ರೆ ಅದನ್ನ ಪ್ರಜಾಕೀಯ ಮೂಲಕ ಹೇಳಕ್ ಹೋದಾಗ ಸ್ವಲ್ಪ ಲೇಟಾಗಿ ಅರ್ಥ ಮಾಡ್ಕೋತಾರೆ, ಸಿನಿಮಾ ಮೂಲಕ ಹೇಳಿದ್ರೆ ಬೇಗ ಅರ್ಥ ಮಾಡ್ಕೋತಾರೆ ಅಂತ. ನಂಗೆ ಅರ್ಥ ಆಗ್ತಿಲ್ಲ ಅದೇನು ಪ್ರಜಾಕೀಯ ಮೂಲಕ ಏನು ಸಿನಿಮಾ ಮೂಲಕ ಏನು. ಇವಾಗ ಏನು ಫ್ಯೂಚರ್ ಹೀಗಾಗುತ್ತೆ ಹೀಗಿರುತ್ತೆ, ನೀವು ಈಗಲೇ ಎಚ್ಚೆತ್ಕೋಬೇಕು ಅಂತ ಒಂದಷ್ಟು ವಿಚಾರಗಳನ್ನ ಏನು ವಾರ್ನರಲ್ಲಿ ಚರ್ಚೆ ಮಾಡಿದ್ದೀರಾ, ಹೇಳಿದ್ದೀರಾ. ಈಗ ನೀವು ಸಿನಿಮಾ ಮೂಲಕ ಹೇಳಿರೋದಕ್ಕೆ ಸ್ವಲ್ಪ ಜಾಸ್ತಿ ಚರ್ಚೆ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಾರೆ. ಒಳ್ಳೇದೇ ಅಲ್ವಾ, ಹಂಗಾಗ್ಲಿ ಬಿಡಿ. ಅದೇ ಸಿನಿಮಾ ಮೂಲಕ ಹೇಳಿದ್ರೆ ಬೇಗ ರಿಸೀವ್ ಮಾಡ್ತಾರೆ. ಒಳ್ಳೇದು, ರಿಸೀವ್ ಮಾಡಿದ್ರೆ ಒಳ್ಳೇದೇ ಅಲ್ವಾ. ಹ್ಯಾವ್ ಎನಿ ಪ್ರಾಬ್ಲಮ್ ಇಲ್ಲ ಅಲ್ಲ, ನಿಮ್ಗೆ ಹಂಗೆ ಅನಿಸ್ತಿದ್ಯಾ ಅಂತ ಸಿನಿಮಾ ಮೂಲಕ ನಂಗೆ ಈ ಮಾಧ್ಯಮ ಓಕೆ ಹೇಳಕ್ಕೆ? ಹಂಗಲ್ಲ, ನಾನು ಆ್ಯಕ್ಚುಲಿ ಇಡೀ ಸಿನಿಮಾ ನಾನು ಎಲ್ಲದರಲ್ಲೂ ಕೂಡ ಸಿನಿಮಾ ನನ್ನೊಂದು ಪ್ಲ್ಯಾಟ್ಫಾರ್ಮೇ ಅದು. ಇವಾಗ ನಾನು ಅಂತ ಹೇಳಬೇಕು ಅಂದರೆ ನನ್ನೊಂದು ಸಿನಿಮಾ ಮಾಡೋಕ್ಕೆ ನಾನು ಅನ್ನೋದ್ರ ಬಗ್ಗೆ ಒಂದು ಹೇಳ್ತೀನಿ, ಅಥವಾ ಸೂಪರಲ್ಲಿ ಒಂದು ಹೇಳ್ತೀನಿ, ಅಥವಾ ಇನ್ನೊಂದು ಯಾವುದೋ ಒಂದರಲ್ಲಿ ಹೇಳ್ತೀನಿ. ಅದು ಎಲ್ಲ ಡೈರೆಕ್ಟ್ರುಗಳು ಅವರು ಹೇಳೋದಕ್ಕೊಂದು ಮಾಧ್ಯಮ ಇರೋದು, ಅದ್ರ ಮೂಲಕ ಏನೋ ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ನೀವಾಗ ಜರ್ನಲಿಸ್ಟ್ ಆಗಿ, ನೀವೊಬ್ಬ ರೈಟರ್ ಆಗಿ ನೀವು ರೈಟಿಂಗ್ ಮೂಲಕ ಹೇಳ್ತೀರಾ ನಿಮ್ದು ಏನೋ ಒಂದು ಇದನ್ನು. ಇಟ್ ಈಸ್ ಲೈಕ್ ದಟ್ ಅಷ್ಟೇ. ಸರ್, ಎಲ್ಲ ಒಂಥರ ಅಂದರೆ ಡೈರೆಕ್ಟರ್ ಅಂದರೆ ಕ್ರಿಯೇಟಿವಿಟಿಗೆ ಒಂದು ಮಾಧ್ಯಮ ಸಿನಿಮಾ ಕೂಡ ಹೌದು. ಬಟ್ ಎಲ್ಲೋ ಒಂದು ಕಡೆ ಇತ್ತೀಚಿನ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟಿವಿಟಿಗೆ ಬೇಲಿ ಹಾಕ್ತಿದ್ಯಾ ಅಂತ. ನೀವೇನೋ ಒಂದು ಹೇಳಕ್ಕೆ ಹೋಗ್ತೀರಾ, ಈ ಪದ ಬಳಸಬಾರ್ದು ಅಥವಾ ಈ ಸೀನ್ ತರಬಾರ್ದು, ಹಿಂಗೆ ಹಾಗೆ ಅಂತ ಒಂದಷ್ಟು ಶುರು ಆಗುತ್ತೆ. ಈ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್ ನಿಮಗೂ ಆಗಿದೆ, ಏನೋ ಒಂದು ಗಾದೆ ಹೇಳಿದಾಗ ಅದನ್ನು ಬೇರೆ ಥರ ಒಂದಷ್ಟು ಕ್ರಿಯೇಟಿವಿಟಿಗೆ ಈಗಿನ ಪರಿಸ್ಥಿತಿಗಳು ಬೇಲಿ ಹಾಕ್ತಿದ್ಯಾ ಅಂತ. ಹಾಕ್ತಿದೆ ಅಲ್ಲ, ನೀವು ಯಾಕೆ ಅದನ್ನೇ ಹಾಕ್ತಿದೆ, ಆಮೇಲೆ ಇದಕ್ಕೆ ಏನಂತೀರಾ ಅಂತ ಹೇಳ್ಬೋದು ನೀವು. ಹೌದು ಅಲ್ವಾ ಅಂತ ನಿಮ್ಮ ಹೌದು ಅಂತೇಳಿ ಯಾಕೆ ಅಲ್ವಾ ಅಂತ ನನ್ನೇ ಕ್ವಶನ್ ಕೇಳ್ತೀನಿ. ನನಗೆ ಹೌದು ಅಂತ ಅನ್ಸುತ್ತೆ, ಯಾಕೆಂದ್ರೆ ದಟ್ಸ್ ಇಟ್ ದೇರ್ ಇಟ್ ದ ಮ್ಯಾಟರ್ ಎಂಡ್ಸ್. ಸಿ ವೆನ್ ಯು ಆರ್ ಫೀಲಿಂಗ್ ದಟ್ ಇದು ಆಗ್ತಾ ಇದೆ ಅಂದಾಗ ಅದು ಸತ್ಯ ನಿಮ್ಮ ಪ್ರಕಾರ. ಅರ್ಥ ಆಯ್ತಾ? ಈಗ ನನ್ನ ಪ್ರಕಾರ ಏನಂದರೆ, ನನ್ನ ಪ್ರಕಾರ ನನ್ನ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಅದನ್ನು, ಅಥವಾ ನಾನು ಅದನ್ನು ಮಾತಾಡಿದ್ದೀನಿ, ನಾನನ್ನು ಏನು ಫೈಟ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸಿ ಇಟ್ ಇಸ್ ಆಲ್ ಲೈಕ್ ದಟ್ ಆ್ಯಕ್ಚುಲಿ. ಇವಾಗ ನನಗೆ ಸಂಬಂಧಪಟ್ಟಿದ್ದೆ ನಿಮಗೆ ಸಂಬಂಧಪಟ್ಟಿದೆ, ನಿಮ್ಗೆ ಅದು ತಪ್ಪು ಅನ್ಸ್ಬೋದು, ನನಗೆ ಸರಿ ಅನ್ಸ್ಬೋದು, ಆ ಥರ ಅದು. ಅದೇ ಇದು ನನಗೆ ಹೌದು ಅನಿಸ್ತಿದೆ, ನಿಮಗೂ ಹೌದು ಅಂತಾನೆ ಅನಿಸ್ತಿದೆ. ಇಲ್ಲಿ ಯು ಐ ಅಂದಮೇಲೆ ನಿಮ್ಗೆ ಅನ್ಸೋದು ನನಗನ್ಸುತ್ತೆ, ನನಗನ್ಸೋದು ನಿಮ್ಗನ್ಸುತ್ತೆ. ಸಿ ಅದಕ್ಕೆ ನೀವು ಹತ್ರದಲ್ಲಿ ಕ್ವಶನ್ ಕೇಳ್ತಿದ್ದೀರಾ ಇದನ್ನೆಲ್ಲ. ಹೌದು, ಯಾಕೆಂದ್ರೆ ನೀವು ಏ ಸಿನಿಮಾದಲ್ಲಿ ಗಣೇಶನ್ ತೊಗೊಂಡೋಗಿ ಬಾವಿಗೆ ಹಾಕ್ತದ ಆ ಮಟ್ಟಕ್ಕೆ ಯಾರು ಪ್ರಶ್ನೆ ಮಾಡಿದಾಗ ಅದನ್ನ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡ್ರೆ, ಮೇ ಬಿ ಆ ಸೀನ್ನ ಇತ್ತೀಚಿನ ದಿನಗಳಲ್ಲಿ ಮಾಡಿದಿದ್ರೆ ಇದು ಬೇರೆ ಥರದ್ದು ಒಂದು ತಗೋತಿತ್ತು ಏನೋ. ಅಂದ್ರೆ ತುಂಬಾ ಬದಲಾಗ್ತಿದೆ, ಕ್ರಿಯೇಟಿವಿಟಿನ ತೋರಿಸೋದಕ್ಕೆ ಕಷ್ಟ ಆಗ್ತಿದೆ. ಅಲ್ಲ ಅಷ್ಟೇ ನಾವು ಹೇಳ್ಬೋದು ಅಷ್ಟೇ. ಸಿ ಅಗೈನ್ ಮತ್ತೆ ಅದನ್ನೇ ಹೇಳ್ಬೇಕು ಆ್ಯಕ್ಚುಲಿ. ಟೇಕ್ ಇಟ್ ಆಸ್ ಎ ಒಂದೇನೋ ಒಂದು ನಿಮ್ಗೆ ಅದು ಹೆಂಗೆ ಹೇಳೋದು. ಸಿ ಡೋಂಟ್ ಟೇಕ್ ಎವ್ರಿಥಿಂಗ್ ಸೋ ಸೀರಿಯಸ್ಲಿ. ಇವಾಗ ಏನೋ ಒಂದು ಹೇಳಿದ್ರೆ ಅದೇ ಹೇಳಿದ್ದು, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಆ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ಏನೋ ಒಂದು ಹೇಳ್ತಾನೆ, ಅವನೊಂದು ಮಾಧ್ಯಮದಲ್ಲಿ ಹೇಳ್ತಾನೆ, ಆಮೇಲೆ ಅದನ್ನು ಕೂಡ ನೀವು ತಗೊಳ್ಳೋದು, ಅದನ್ನು ಕೂಡ ನಾನು ಏನೋ ಒಂದು ಮೆಟಫರಿಕ್ ಆಗಿ ಒಂದು ಮಜವಾಗಿ ಹೇಳಿರ್ತೀನಿ. ನೀವೇನು ಪ್ರಿಡಿಕ್ಟ್ ಮಾಡ್ತಿದ್ದೀರಾ ಅಂದರೆ, ನೋ ಇಟ್ ಈಸ್ ನಾಟ್ ಲೈಕ್ ದಟ್ ಆ್ಯಕ್ಚುಲಿ. ನಾನು ಪ್ರಿಡಿಕ್ಟ್ ಮಾಡೋಕ್ಕೆ ನಾನು ಯಾರು? ಈಗ ನೀವೊಂದು ಹಾಡಲ್ಲಿ ಬರೀತಾರೊಬ್ಬರು, ಒಂದು ಕಥೆಯಲ್ಲಿ ಬರೀತಾರೊಬ್ಬರು, ಆ ಥರ ಒಂದು ಡ್ರಾಮಾದಲ್ಲಿ ತೋರಿಸ್ತಾರೊಬ್ಬರು, ದಟ್ ಈಸ್ ವಾಟ್ ಅಲ್ವಾ. ಸಣ್ಣ ಪುಟ್ಟದ್ದು ಬಂದೇ ಬರುತ್ತೆ. ಎನಿ ಕಮರ್ಷಿಯಲ್ ಸಿನಿಮಾ ತೊಗೊಳ್ಳಿ, ಅದರಲ್ಲೂ ಒಂದು ಆ ಥರದ್ದು ಒಂದು ವಿಷಯಗಳು ಇದ್ದೇ ಇರುತ್ತೆ ಅಲ್ವಾ. ಏನೋ ಒಂದು ವಿಷಯ ಇರುತ್ತೆ ಸೊಸೈಟಿಗೆ ಸಂಬಂಧಪಟ್ಟದ್ದು. ವಿ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದಿ ಸೊಸೈಟಿ ಅಲ್ವಾ. ಸೊ ಆ ಥರದ ವಿಷಯಗಳು ಬರುತ್ತೆ ಸಿನಿಮಾ. ಬಟ್ ಅದೇ ಸಿನಿಮಾ ಆಗಿರಬಾರ್ದು ಅಷ್ಟೇ. ಅದೇ ಸಿನಿಮಾ ಅಲ್ಲ. ಸಿನಿಮಾ ಬೇರೆನೂ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಸಾಂಗ್ಸ್ ಇರಬೇಕು, ಎಲ್ಲ ಮಜಗಳಿರಬೇಕು, ಒಂದು ಟ್ವಿಸ್ಟ್ ಟರ್ನ್ಗಳಿರಬೇಕು, ಒಂದೇನೋ ತಲೆಗೆ ಹುಳ ಬಿಡೋ ಥರನೂ ಇರಬೇಕು. ಸೊ ದಟ್ ಈಸ್ ಆಲ್ ಅಬೌಟ್ ಸಿನಿಮಾ. ಉಪೇಂದ್ರ ಅವ್ರ ಸಿನಿಮಾ ಅಂತಂದ್ರೆ ತುಂಬಾ ಕ್ವೆಶನ್ಸ್ ಬರುತ್ತೆ, ತುಂಬಾ ಚರ್ಚೆಗಳು. ಅದು ಹೆಂಗಾಗುತ್ತೆ ಅಂತಂದ್ರೆ ನಮ್ಮ ತಲೆಯಲ್ಲಿ ತುಂಬಾ ವಿಷಯಗಳು ಬರುತ್ತೆ. ಬಟ್ ಅದನ್ನ ನೀವು ಸಿನಿಮಾ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸಿನಿಮಾನೇ ನೋಡಿ ಸರ್, ಸಿನಿಮಾ ಆದ್ಮೇಲೆ ನಿಮ್ಮ ಹತ್ರ ತುಂಬಾ ವಿಚಾರ ಮಾತಾಡಕ್ಕಿರುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ಕೂತ್ಕೊಂಡು ಮಾತಾಡ್ತೀನಿ. ಇಂಟರ್ವ್ಯೂ ವೈಂಡ್ ಅಪ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದೆರಡು ಕೊನೆ ಪ್ರಶ್ನೆ. ನನಗೆ ನಾನು ಪ್ರಶ್ನೆ ಅಲ್ಲ, ಈಗ ಸುಮ್ಮನೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತೀವಲ್ಲ, ಅವಾಗ ಸುಮ್ಮನೆ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಆ ಥರದಲ್ಲಿ ಒಂದು ಹುಟ್ಕೊಂಡಿದ್ದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, UI ಉಪೇಂದ್ರ ಅವರೇ ಪ್ರೊಡ್ಯೂಸ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದರೆ ಸುಮ್ಮನೆ ಕಾಮನ್ ಆಗಿ ಬರೋ ಪ್ರಶ್ನೆನ ನಾನು ನಿಮ್ಮನ್ನು ಕೇಳ್ತಾ ಹೋಗ್ತಿದ್ದೀನಿ. ಇವರೇ ಪ್ರೊಡ್ಯೂಸ್ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇಲ್ಲ, ಮಾಡ್ಬೋದಾಗಿತ್ತು, ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನೋಡಿ, ಈ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ನಾನೇ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದಿದ್ದನ್ನು. ಅದಾದಮೇಲೆ ಏನಾಯಿತು, KVN ಅವ್ರು ಫೋನ್ ಮಾಡಿದ್ರು. ಫಸ್ಟು ಸುಪ್ರೀತ್ ಆ್ಯಕ್ಚುಲಿ ಇದನ್ನು ಅನೌನ್ಸ್ ಮಾಡ್ತಿದ್ದಂಗೆ ಬಂದಿದ್ದು, ನಾವು ಮಾಡ್ತೀವಿ ಅಂತ. ನನಗನ್ನಿಸ್ತು ಒಂದು ರೀತಿ ನಾನು ಹಗುರ ಆಗ್ತೀನಿ, ಯಾಕಂದರೆ ಐ ಕ್ಯಾನ್ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆನ್ ಆ್ಯಕ್ಚುಲಿ ಏನೋ ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ. ಅಷ್ಟೊತ್ತಿಗೆ ಏನಾಯಿತು, ಆರ್ ಚಂದ್ರು ಬಂದರು, ನಾನು ಮಾಡ್ತೀನಿ ಈ ಸಿನಿಮಾನ ಅಂತ. ಆಮೇಲೆ ಆರ್ ಚಂದ್ರು ಜೊತೆ ಶ್ರೀಕಾಂತ್ ಬಂದರು, ಶ್ರೀಕಾಂತ್ ಜೊತೆ ನವೀನು ಇವರು ಬಂದರು, ಇಲ್ಲ ನಾವು ಮಾಡ್ತೀವಿ ಅಂತ. ನನಗೆ ಓಕೆ ಆ್ಯಕ್ಚುಲಿ, ಬಿಕಾಸ್ ಇಫ್ ಸಂಬಡಿ ಈಸ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ, ಸೊ ದಟ್ ಐ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್ ಅಂತ.
ದಟ್ ಈಸ್ ದಿ ಓನ್ಲಿ ಸಿಂಪಲ್ ರೀಸನ್ ಅಷ್ಟೇ. ಸೊ ಹಂಗೆ ಆಯ್ತದೆ ಆ್ಯಕ್ಚುಲಿ. ನೀವು ಪ್ಲ್ಯಾನ್ ಮಾಡಿ ಮಾಡೋಕ್ಕಲ್ಲ. ಆ್ಯಂಡ್ ಐ ನೆವರ್ ಅಪ್ರೋಚ್ ಎನಿಬಡಿ ಆಲ್ಸೋ. ನಾನು ಇದುವರೆಗೂ ಯಾರನ್ನೂ ನೀವು ಸಿನಿಮಾ ಮಾಡಿ ಅಂತ ನಾನು ಇದುವರೆಗೂ ಫಸ್ಟ್ ಸಿನಿಮಾಯಿಂದನೇ ಅಪ್ರೋಚ್ ಮಾಡಿಲ್ಲ. ಆಗುತ್ತೆ, ಕೆಲವು ಸತಿ ಬರ್ತಾರೆ, ಕೆಲವು ಸತಿ ಇಲ್ಲಾಂದರೆ ನಾನೇ ಮಾಡ್ತೀನಿ, ಆ ಥರ ಅದು. ಸೊ ಬಂದರು ಅವರು ಮಾಡೋಣ ಅಂತ ನಾನು ಹೇಳಿದೆ, ನೋಡಿ ಈ ಥರ ಇದು ಹಿಂಗೆ ಮಾಡೋಣ ಅಂತ. ಅದಾದಮೇಲೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಗೊತ್ತಾಯಿತು ಬಿಕಾಸ್ ಆಫ್ ಕಬ್ಜಾನ್ ಬಿಗ್ ಲೆವೆಲ್ ಮಾಡ್ತಿರಲ್ಲ. ಆಮೇಲೆ ಹಿಂಗೆ ಆಮೇಲೆ ಅದೊಂದು ಕಾನ್ಸೆಪ್ಟ್ ಬಂತಲ್ಲ. ಆಮೇಲೆ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು ಅವ್ರೇನಂದರೆ ಈ ಕಾನ್ಸೆಪ್ಟ್ ಸರ್ ಇದನ್ನು ನಾವು ಇಷ್ಟಕ್ಕೆ ಮಾಡಬಾರ್ದು ಸರ್, ಇದನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಂಡೋಗ್ಬೇಕು ನಾವು ಹೊರಗಡೆ ಇದು ಇಂಟರ್ನ್ಯಾಷನಲ್ ಮಾಡೋಕೆ. ಅವ್ರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮಾಡಬೇಕು ಅಂತ, ಸ್ಪ್ಯಾನಿಷು ಚೈನೀಸ್ ಎಲ್ಲ ಮಾಡಬೇಕು ಅಂತ ಅವ್ರಿಗೆ ಇನ್ನೂ ಐಡಿಯಾ ಇದೆ. ಅದು ಇವಾಗ ಸದ್ಯಕ್ಕೆ ನಮ್ಗೆ ಇವಾಗ ಇರೋದ್ರಲ್ಲಿ 5 ಲ್ಯಾಂಗ್ವೇಜ್ ಮುಗಿಸೋದೇ ಅಷ್ಟು ಇದಾಗಿದೆ. 5 ಲ್ಯಾಂಗ್ವೇಜ್ 5 ಪಿಕ್ಚರ್ ಮಾಡ್ದಂಗೆ ಇದು ಒಂದು ಸಿನಿಮಾ ಅಲ್ಲ, 5 ಸಿನಿಮಾ ಅಟ್ ಎ ಟೈಮ್ ಮಾಡ್ದಂಗೆ. ಸೊ ಆ ಥರ ಇಟ್ ಹ್ಯಾಪನ್ಸ್ ಅಷ್ಟೇ. ಇಟ್ ಈಸ್ ನಾಟ್ ನಥಿಂಗ್ ಈಸ್ ಇದು